ನಮಸ್ಕಾರ. ಧಮನಿ ಕಿಚನ್ಗೆ ಇನ್ನೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತು ನಾನು ನಿಮಗೆ ಬದನೆಕಾಯಿಯಿಂದ ಒಂದು ವೆರಿ ಟೇಸ್ಟಿ ರೆಸಿಪಿ ಮಾಡೋ ವಿಧಾನವನ್ನು ತೋರಿಸ್ತೀನಿ. ನಾನು ಇದಕ್ಕೆ 4 ಬದನೆಕಾಯಿಯನ್ನು ತಗೊಂಡಿದ್ದೀನಿ. ಮೊದಲು ಇದನ್ನು ಒಂದು ಚಾಕುವಿಂದ ಮೇಲಿಂದ ಸೀಳ್ಕೋಬೇಕು. ತುಂಬ ಡೀಪಾಗಿ ಸೀಳಬಾರ್ದು, ಮೇಲಿಂದ ಜಸ್ಟ್ ಸಿಪ್ಪೆ ಮಾತ್ರ ಸೀಳಿದ್ರೆ ಸಾಕು. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಹೀಗೆ ಮಾಡೋದ್ರಿಂದ ಇದು ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ. ನಂತರ ಇದನ್ನು ಸುಟ್ಕೋಬೇಕು. ಆ್ಯಕ್ಚುಲಿ ಇದನ್ನು ಕೆಂಡದ ಒಲೆಯಲ್ಲಿ ಸುಡ್ತಾರೆ. ನಾನು ಕೆಂಡದ ಒಲೆ ಇಲ್ಲದೆ ಇರೋ ಕಾರಣ ಗ್ಯಾಸ್ ಸ್ಟವ್ ಮೇಲೆ ಸುಟ್ಕೋತಾ ಇದ್ದೀನಿ. ಒಂದು ಸೈಡ್ ಬೆಂದ ಮೇಲೆ ತಿರುವು ಹಾಕಿ ಎಲ್ಲ ಕಡೆಗಳಲ್ಲೂ ಚೆನ್ನಾಗಿ ಸುಟ್ಕೋಬೇಕು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ಈ ಬದನೆಕಾಯಿನ ಸುಡ್ತೀವಲ್ಲ, ಆವಾಗ ಅದರ ಟೇಸ್ಟ್ ಆ್ಯಂಡ್ ಫ್ಲೇವರ್ ಎರಡೂ ತುಂಬಾ ಸಖತ್ತಾಗಿರುತ್ತೆ. ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇದೀಗ ಎಲ್ಲ ಕಡೆಗಳಲ್ಲೂ ಚೆನ್ನಾಗಿ ಬೆಂದಿದೆ. ಇದೇ ಥರ ಉಳಿದಿರೋ 2 ಬದನೆಕಾಯಿನೂ ಸುಟ್ಟಿಟ್ಕೋಬೇಕು. ಅಷ್ಟರಲ್ಲಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 2 ಈರುಳ್ಳಿನ ತಗೊಂಡಿದ್ದೀನಿ. ಬದನೆಕಾಯಿ ಸ್ವಲ್ಪ ತಣ್ಣಗಾದ ನಂತರ ಇದರ ಸಿಪ್ಪೆನ ತೆಗೆದುಕೊಳ್ಳಿ. ಮೇಲ್ಗಡೆ ಕಪ್ಪಗಾಗಿರೋ ಸಿಪ್ಪೆ ಮಾತ್ರ ತೆಗೆದ್ರೆ ಸಾಕು. ಫ್ರೆಂಡ್ಸ್, ನಾವಿದಕ್ಕೆ ಎಣಬಜ್ಜಿ ಅಂತ ಕರಿತೀವಿ. ಕೆಲವರು ಇದಕ್ಕೆ ಬದನೆಕಾಯಿ ಹಿಂಡಿ ಅಂತಲೂ ಕರೀತಾರೆ. ಇದು ತುಂಬ ಹಳೆ ಕಾಲದ ಅಡುಗೆ. ನೋಡಿ, ಇಷ್ಟು ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಇದೇ ಥರ ಉಳಿದಿರೋ ಬದನೆಕಾಯಿನೂ ಕೂಡ ಕ್ಲೀನಾಗಿ ಸಿಪ್ಪೆ ತೆಗೆದುಕೊಳ್ಳಿ. ಮೇಲ್ಗಡೆಯಿಂದ ಚೆನ್ನಾಗಿದ್ರೂ ಕೆಲವೊಂದು ಬದನೆಕಾಯಿ ಒಳಗಡೆಯಿಂದ ಹಾಳಾಗಿರುತ್ತೆ. ಸೊ ಒಂದು ಸಲ ಎಲ್ಲ ಬಿಡಿಸಿ ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಟ್ಕೊಳ್ಳಿ. ಬದನೆಕಾಯಿ ಸುಟ್ಕೊಂಡ ನಂತರ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಇದನ್ನು ಹೆಚ್ಚೋದು ತುಂಬಾ ಈಸಿ. ಚಾಕು ಏನೂ ಬೇಕಾಗಿಲ್ಲ. ಒಂದು ಸ್ಪೂನ್ ಸಹಾಯದಿಂದ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಚಿಕ್ಕದಾಗಿ ಹೆಚ್ಕೊಳ್ಳಿ. ಬ್ರಿಂಜಾಲ್ ತುಂಬ ಜನರ ಫೇವ್ರೆಟ್ ವೆಜಿಟೇಬಲ್ ಕೂಡ. ಇದನ್ನು ತರಕಾರಿಗಳ ರಾಜ ಅಂತಲೂ ಕರೀತಾರೆ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದೇ ಥರ ಎಲ್ಲ ಸುಟ್ಕೊಂಡಿರೋ ಬದನೆಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತೊಟ್ಟಿನ ಭಾಗನ ತೆಗೆದುಹಾಕಿ. ಎಲ್ಲ ಕಟ್ ಮಾಡ್ಕೊಂಡ ನಂತರ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸು, ನಂತರ ಕೊತ್ತಂಬರಿ ಸೊಪ್ಪು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ. ಮತ್ತು ಆಮ್ಚೂರ್ ಪೌಡರು, ಅದಿಲ್ಲ ಅಂದರೆ ಹುಣಸೆ ಹಣ್ಣಿನ ರಸ ಅಥವಾ ನಿಂಬೆ ರಸ ಯಾವುದಾದ್ರೂ ಹಾಕ್ಕೋಬೋದು. ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹೆಚ್ಚು ಕಡಿಮೆ, ಎಷ್ಟೇ ಮೆಜರ್ಮೆಂಟ್ ಅಂತ ಏನಿಲ್ಲ, ಎಷ್ಟಾದರೂ ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ನಾನಿಲ್ಲಿ ಒಂದು ಪ್ಯಾನ್ನಲ್ಲಿ 2 ಸ್ಪೂನ್ ತೆಂಗಿನ ಎಣ್ಣೆನ ಬಿಸಿ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 1/4 ಚಮಚದಷ್ಟು ಸಾಸಿವೆ ಮತ್ತು 1/4 ಚಮಚದಷ್ಟು ಉದ್ದಿನಬೇಳೆನ ಹಾಕಿ ಹುರ್ಕೋಬೇಕು. ಇದು ಚಟಪಟ ಅಂದಮೇಲೆ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಚೂರು ಮಾಡಿ ಹಾಕ್ತಾಯಿದ್ದೀನಿ. ಈ ಒಗ್ಗರಣೆನ ಎಣ್ಬಜ್ಜಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ರುಚಿಕರವಾದ ಬದನೆಕಾಯಿ ಎಣ್ಬಜ್ಜಿ ರೆಡಿ. ಇದನ್ನು ಅನ್ನದ ಜೊತೆಗಾದರೂ ತಿನ್ಬೋದು, ಚಪಾತಿ ಜೊತೆಗಾದರೂ ತಿನ್ಬೋದು, ಅಥವಾ ಊಟದಲ್ಲಿ ಪಲ್ಯ ಥರನಾದರೂ ಹಾಕ್ಕೋಬೋದು. ಇದರ ರುಚಿನ ಎಲ್ಲರೂ ಒಂದು ಸಲ ಟೇಸ್ಟ್ ಮಾಡಲೇಬೇಕು. ಫ್ರೆಂಡ್ಸ್, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್.